ಕೆಪಿಎಸ್ಸಿ ಪರೀಕ್ಷೆಯ ಪ್ರಶ್ನೋತ್ತರಗಳು. ಸ್ಪಷ್ಟ ಸ್ಪಂದಿಸಿ ಬರೆಯಿರಿದ ಕೇಳಿದ್ದು. ಕಾರವಾರ ಬಂದರು 1, ಬೆಲಕೇರಿ ಬಂದರು 2, ಭಟ್ಕಳ ಬಂದರು 3, ಮಲ್ಪೆ ಬಂದರು 4, ನವಮಂಗಳೂರು ಬಂದರು 5. ಟೋಟಲ್ 5 ಬಂದರ ಕೊಟ್ಟು ಅದಕ್ಕೆ ಮ್ಯಾಚ್ ದಿ ಫಾಲೋಯಿಂಗ್ ಕೇಳ್ಯಾರ. ಕಾರವಾರ ಬಂದರು ಎಲ್ಲಿ ಅದ ಅಂದ್ರ ಉತ್ತರ ಕನ್ನಡ ಜಿಲ್ಲಾದೊಳಗೆ ಬರ್ತದೆ. ಬೆಲಕೇರಿ ಬಂದರು ಎಲ್ಲಿ ಅದಂದ್ರ ಉತ್ತರ ಕನ್ನಡ ಜಿಲ್ಲೆ. ಹಾಗಾದರೆ ಅಂದ್ರ ಮಲ್ಪೆ ಬಂದರು ಇರುವುದು ವಿಶೇಷವಾಗಿ ಉಡುಪಿ. ನೆಕ್ಸ್ಟ್ ನವಮಂಗಳೂರು ಇರುವುದು ದಕ್ಷಿಣ ಕನ್ನಡ. ಎಷ್ಟು ವಾಡದ. ಭಟ್ಕಳ ಬಂದರಿನ ಒಂದು ವಿಶೇಷತೆ ನಮಗೆ ಏನು ಗೊತ್ತಿರಬೇಕಂದ್ರ ಪೋರ್ಚುಗೀಸರಿಗೆ ಶ್ರೀಕೃಷ್ಣ ದೇವರಾಯನು ಕೊಟ್ಟಿದ್ದು. ಶ್ರೀಕೃಷ್ಣ ದೇವರಾಯ ಇದು ವಿಶೇಷವಾಗಿ ಭಟ್ಕಳ ಬಂದರು. ಎರಡನೆಯದ್ದು ವಿಜಯನಗರ ಕಾಲಾವಧಿಯಲ್ಲಿ ಒಟ್ಟು 300 ಬಂದರುಗಳು ಇದ್ದವು ಅಂತಾರೆ. ವಿಜಯನಗರ ಆಡಳಿತದ ಅವಧಿಯಲ್ಲಿ 300 ಪೋರ್ಟ್ಸ್. ಈಗ ನಾವು ಇವಕ್ಕ ಹೊಂದಾಣಿಕೆ ಮಾಡಬೇಕು. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಬಂದರು ಇರುವುದು ಕಾಳಿ ನದಿ ಮುಖಜ ಭೂಮಿಯಲ್ಲಿ ಬರುತ್ತದೆ. ಇದಕ್ಕ ಒಂದೇದ್ದೇ ಕರೆಕ್ಟ್ ಅದ. ಬೆಲಕೇರಿ ಬಂದರು ಇದು ಏನದಂದ್ರ ಬಿಂಗೆ ಬೇ ಎನ್ನುವುದು ಕೊಲ್ಲಿ ಸಮೀಪದೊಳಗೆ ಬರ್ತದ. ಬಿಂಗೆ ಕೊಲ್ಲಿಯ ಸಮೀಪದಲ್ಲಿ. ಹಾಗಾದರೆ ಇದಕ್ಕ ಇದೇ ಸರಿಯಾಗಿ ಇದೆ. ಭಟ್ಕಳ ಬಂದರು ಇದು ಪ್ರಾಚೀನ ಕಾಲದಲ್ಲಿ ವಿದೇಶಿ ವ್ಯಾಪಾರವನ್ನು ನಿರ್ವಹಣೆ ಮಾಡುತ್ತಿತ್ತು. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಏನಂದ್ರೆ ಅವನು ಪೋರ್ಚುಗೀಸರಿಗೆ ಕೊಟ್ಟಿದ್ದು. ಮಲ್ಪೆ ಬಂದರು ಇದು ಉದ್ಯಾವರ ನದಿಯ ಸಂಗಮದಲ್ಲಿ ಇದೆ. ಅಂದ್ರೆ ಅಲ್ಲಿ ಆ ನದಿ ಬಂದು ಕೂಡ್ಕೋತದ. ಅಂದ್ರೆ ಉದ್ಯಾವರ ನದಿ ತೀರದಲ್ಲಿ. ನವಮಂಗಳೂರು ಇದು ದೇಶದ ಸರ್ವ ಋತುಮಾನದ ಬಂದರು ಆಗಿ ಘೋಷಣೆ ಮಾಡಲಾಗ್ಯದ. ಇದನ್ನ 1974ರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿಯವರು ದೇಶದ 9ನೇ ಮೇಜರ್ ಪೋರ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದು. ಇದಕ್ಕ ಕರ್ನಾಟಕದ ಹೆಬ್ಬಾಗಿಲು ಗೇಟ್ ವೇ ಆಫ್ ಕರ್ನಾಟಕ ಅಂತ ಹೇಳಿ ಕರೀತಾರ. ಇಲ್ಲಿ ಏನದಂದ್ರ ನವಮಂಗಳೂರಿನಲ್ಲಿ ಕಚ್ಚಾ ತೈಲ ಶುದ್ಧೀಕರಣ ಘಟಕನೂ ಅದ, ರಸಗೊಬ್ಬರ ಉತ್ಪಾದನಾ ಘಟಕನೂ ಅದ, ಫರ್ಟಿಲೈಸರ್. ಇದಕ್ಕೆ ಸರಿಯಾದ ಉತ್ತರ ಎಲ್ಲ ಅವತರ ಮುಂದೆ ಅವೇ ಕೊಟ್ಟಾರ ಅಂದಕ್ರ ಆಪ್ಷನ್ ನಂಬರ್ ಎ ಇದಕ್ಕೆ ಸರಿಯಾದ ಉತ್ತರ. ಇದರ ಬಗ್ಗೆ ನಮಗ ಇಷ್ಟು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಕ್ವಶನ್ ನಂಬರ್ 2, ರಾಷ್ಟ್ರೀಯ ಜಲಜಾಲ ನ್ಯಾಷನಲ್ ವಾಟರ್ ಗ್ರಿಡ್ ಅಂತ ಹೇಳಿ ಬರ್ತದ್ರಿ. ಅದರ ಆಧಾರದ ಮೇಲೆ ಕ್ವಶನ್ ಕೇಳಿದ್ದು. ರಾಷ್ಟ್ರೀಯ ಜಲಜಾಲದ ಪ್ರಸ್ತಾವಿತ ನದಿ ಜೋಡಣೆ ಅದ. ಈ ನದಿ ಜೋಡಣೆಯದೊಳಗೆ ಯಾವ್ಯಾವ ನದಿಗಳನ್ನು ಜೋಡಿಸುವ ಸರಿಯಾದ ಉತ್ತರ ಯಾವುದು ಅಂತ ಕೇಳ್ಯಾರ ಅವ್ರು. ಫಸ್ಟ್ ಇದಕ್ಕೊಂಜರ ಸ್ವಲ್ಪ ಹಿನ್ನೆಲೆಗಳನ್ನು ನೋಡೋಣ. ಫಸ್ಟ್ ನದಿ ಜೋಡಣೆ ಅಥವಾ ಇಂಟರ್ ವಾಟರ್ ಲಿಂಕೇಜ್ ಅಥವಾ ನದಿಗಳು ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ ತರ. ಈ ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ ಎನ್ನುವುದು ಏನದಂದ್ರೆ 3 ಭಾಗ ಮಾಡ್ಕೊಂಡೆವು. ಒಂದು ಉತ್ತರ ಭಾರತದಲ್ಲಿ ಹರಿಯುವ ಹಿಮಾಲಯನ್ ನದಿಗಳದವ. ಎರಡನೆಯದ್ದು ಏನಂದ್ರೆ ಭಾರತದ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಹರಿಯುವ ನದಿಗಳು. ಮೂರನೆಯದ್ದು ಏನಂದ್ರ ಈ ಇಂಟರ್ ಸ್ಟೇಟ್ ಅಂತಾರಾಜ್ಯ ನದಿಗಳ ಜೋಡಣೆ ಅಂತ 3 ವರ್ಗೀಕರಣ ಮಾಡ್ಕೊಂಡಿದ್ದೆವು. ಆ 3 ವರ್ಗೀಕರಣದಲ್ಲಿ 3ನೇದ್ದು 2005ಕ್ಕೆ ಜಾರಿಗೆ ಬಂತು. ಏನ್ರಿ ಅಂತಾರಾಜ್ಯ ನದಿಗಳು ಮೊದಲು 2 ವರ್ಗೀಕರಣ ಇದ್ದು. ಒಂದು ಉತ್ತರದ ಹಿಮಾಲಯನ ನದಿಗಳು, ಎರಡನೆಯದ್ದು ಏನಂದ್ರೆ ಭಾರತದ ಪರ್ಯಾಯ ಪ್ರಸ್ಥ ಭೂಮಿಯ ನದಿಗಳು. 2005ಕ್ಕೆ 3ನೇದು ಏನೋ ಒಂದು ಟೈಪ್ ಮಾಡಿದ್ರ. ಅದರಾಗಿ ಇಂಟರ್ ಸ್ಟೇಟ್ ರಿವರ್ಸ್ ಲಿಂಕೇಜ್ ಅಂತಾರಾಜ್ಯಗಳ ನದಿ ಜೋಡಣೆಗಳನ್ನ. ಉತ್ತರ ಭಾರತದ ನದಿಗಳು ವರ್ಷವಿಡೀ ಹರಿಯುತ್ತವೆ. ಏಕೆಂದರೆ ಉತ್ತರ ಭಾರತದ ನದಿಗಳಲ್ಲಿ ಹಿಮಾಲಯದೊಳಗ ಬೇಸಿಗೆದೊಳಗ ಐಸ್ ಕರಗಿ ವರ್ಷವಿಡೀ ನದಿ ಹರಿತಾವ. ಆ ನದಿ ಹರ್ಕೊಂಡು ಹೋಗಿ ಎಲ್ಲಿ ಕೂಡ್ತದ ಅಂದ್ರ ಸಮುದ್ರಗಳಿಗೆ ಸೇರ್ತದ. ಹಾಗಾಗಿ ದಕ್ಷಿಣ ಭಾರತದ ನದಿಗಳು ಬೇಸಿಗೆಯಲ್ಲಿ ಒಣಗುತ್ತವ. ದೇ ಆರ್ ಡಿಪೆಂಡ್ಸ್ ಅಪಾನ್ ಓನ್ಲಿ ಮಾನ್ಸೂನ್ ರೈನ್. ಭಾರತದಲ್ಲಿ ಆಗುವ ಮಾನ್ಸೂನ್ ಮಳೆಯಿಂದ ಅವಲಂಬಿತವಾಗಿದ್ದು ದಕ್ಷಿಣ ಭಾರತದ ನದಿಗಳು. ಹಾಗಾಗಿ ಉತ್ತರ ಭಾರತದ ನದಿಗಳು ಒಂದಕ್ಕೊಂದು ಕನೆಕ್ಟ್ ಮಾಡ್ಕೋತ ಈ ಇಂಟರ್ ಲಿಂಕೇಜ್ ದಿಂದ ನದಿಗಳು ಬತ್ತಿ ಹೋಗದಂಗ ನೋಡ್ಕೊಳ್ಳುವ ವ್ಯವಸ್ಥೆ ಇದು. ಇದರ ಕಲ್ಪನೆ ಮೊಟ್ಟ ಮೊದಲಿಗೆ ಯಾರು ಕೊಟ್ಟಿದ್ರು ಅಂದ್ರೆ KL ರಾವ್ ಎನ್ನುವವರು ನೀಡಿದ್ದಾರೆ.
ಫಸ್ಟ್ ಈ ನದಿ ಜೋಡಣೆಯ ಕಲ್ಪನೆಯನ್ನು KL ರಾವ್. ಆದರೆ ಈ ನದಿ ಜೋಡಣೆಯ ಕಾರ್ಯಕ್ರಮ KL ರಾವ್ ಕೊಟ್ಟಿದ್ರು 1975ರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು, ಶ್ರೀಮತಿ ಇಂದಿರಾ ಗಾಂಧಿಯವರು ಗಾರ್ಲ್ಯಾಂಡ್ ಪ್ರಾಜೆಕ್ಟ್ ಅಂತೇಳಿ ಘೋಷಣೆ ಮಾಡ್ತಾರೆ. ಗಾರ್ಲ್ಯಾಂಡ್ ಅಂದ್ರೆ ಹೂವಿನ ಹಾರದ ಯೋಜನೆ. ಅದರೊಳಗೆ ನದಿಗಳ ಜೋಡಣೆಯ ಕಾರ್ಯಕ್ರಮನೇ ಹೇಳಿದ್ರು ಅವರು. ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲಾವಧಿಯಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ ಇರುವಂತಹ ಬೇಟ್ವಾ ಮತ್ತು ಕೇನ್ ನದಿಗಳ ಜೋಡಣೆಯ ಕಾರ್ಯಕ್ರಮ ಚಾಲು ಆಯ್ತು. 2015ರಲ್ಲಿ ಗೋದಾವರಿ ಮತ್ತು ಏನದಂದ್ರ ಇಲ್ಲದ ನೋಡಿ ವರ್ಡ್, ಈ ಗೋದಾವರಿ ಮತ್ತು ಏನದಂದ್ರ ಕೃಷ್ಣಾ ನದಿಗಳ ಏನದಂದ್ರ ನದಿ ಜೋಡಣೆಯ ಕಾರ್ಯಕ್ರಮ, ಗೋದಾವರಿ ಕೃಷ್ಣ, ಈ ರೀತಿ ಇನ್ನೊಂದು ನದಿಗಳ ಜೋಡಣೆಯ ಕಾರ್ಯಕ್ರಮಗಳು ಭಾರತದಲ್ಲಿ ಪ್ರಾರಂಭಗೊಂಡು. ಈ ಸದ್ಯಕ್ಕೆ ಇಂಟರ್ಲಿಂಕೇಜ್ ಅಂದ್ರ ನದಿಗಳ ಜೋಡಣೆದೊಳಗ ಯಾವ್ಯಾವ ಕೈಗೊಂಡರ ಅಂತ ಕೇಳಿದ್ರ, ಒಂದು ಕೃಷ್ಣಾ ಪೆನ್ನಾರ ನದಿಯದ, ಎರಡನೆಯದು ಗೋದಾವರಿ ಕೃಷ್ಣಾ ನದಿಯದ, ಮೂರನೆಯದು ಪ್ರಣತಿ ಮತ್ತು ಕಾಳಿ ಸಿಂಧ್ ನದಿ ಚಂಬಲ್. ಪ್ರಣತಿ, ಕಾಳಿ ಸಿಂಧ, ಚಂಬಲ್ ಇವು ಅದಾವ. ನಾಗಾರ್ಜುನ ಸಾಗರ ಸೋಮಾಸಿಲ ಅಂತ ಹೇಳದ. ಕೇನ್ ಮತ್ತು ಬೇಟ್ವಾ ನದಿಯದ. ಶ್ರೀಶೈಲಂ ಮತ್ತು ಪೆನ್ನಾರ ತಿಳಿದ. ದಮನಗಂಗಾ ಮತ್ತು ಪಿಂಜಾಲ ತಿಳಿದ. ಕಾವೇರಿ, ವೈಗೈ, ಗುಂಡಾರ್ ಮೂರದವಿ ಗುಂಡಾರ್. ಇನ್ನಂದ್ರ ಪೋಲಾವರಮ್ಮ, ವಿಜಯವಾಡ, ಮಹಾನದಿ, ಗೋದಾವರಿ, ಈ ರೀತಿ ನದಿ ಜೋಡಣೆಗಳನ್ನ ತಗೊಂಡಿದ್ದು. ಇನ್ನೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ, ಈ ನದಿ ಜೋಡಣೆಯ ಕಾರ್ಯಕ್ರಮದ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರ? ಇಂಡಿಯಾಸ್ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ. ಈ ಸಂಸ್ಥೆ ಎದರ ಒಂದು ಭಾಗವಾಗಿದೆ? ಕೇಂದ್ರ ಜಲಶಕ್ತಿ ಸಚಿವಾಲಯದ ಅಧೀನಕ್ಕೆ ಬರುತ್ತದೆ. ಹಾಗಾದರೆ ಭಾರತದಲ್ಲಿ ಹಿಮಾಲಯದ ಎಷ್ಟು ನದಿಗಳನ್ನು ಜೋಡಣೆ ಮಾಡಬೇಕಾಗ್ಯದ? 14. ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿರುವ 16 ನದಿಗಳ ಜೋಡಣೆ ಮಾಡೋರದಾರ. 37 ಅಂತಾರಾಜ್ಯ ನದಿಗಳ ಜೋಡಣೆಯ ಕಾರ್ಯಕ್ರಮ ಇದರಲ್ಲಿ ಕೈಗೊಂಡಿದ್ದು. ಇದರ ಆಧಾರಿತ ಮೇಗನೆ ಅವರು KPSC 2023 ಕ್ವಶನ್ ಕೇಳ್ಬಿಟ್ರು. ಬೇಟ್ವಾ ಕೇನ ಎನ್ನುವುದು ಎನೈಗೆ ನೋಡಿದೀವಿ, ಇದು ಸರಿಯಾದ ಉತ್ತರ. ಇಲ್ಲಿ ನೀವು ಅದರ ಲಿಸ್ಟ್ ಇದು ಒಂದ್ಸಲ ನೋಡ್ಕೊಂಡಿದ್ದೀವಿ ಅಂದ್ರ ಸ್ವಲ್ಪ ಈಸಿಯಾಗಿ ಗೊತ್ತಾಗ್ತದೆ ಸರ್. ಎರಡನೆಯದ್ದು ಏನದಂದ್ರೆ ಇದರ ಮುಂದುವರೆದ ಭಾಗ ಹಿಮಾಲಯನ ನದಿಗಳು ಹಿಂಗೆ ಅದಾವ. ಇದರೊಳಗ ಗಂಡಕ್ ಮತ್ತು ಗಂಗಾ ನದಿಗಳ ಜೋಡಣೆನೂ ಅದ. ನೆಕ್ಸ್ಟ್ ಮತ್ತ ಕಾವೇರಿ ಮತ್ತು ವೈಗೈ ನದಿಗಳ ಜೋಡಣೆನೂ ಅದ. ಆದರೆ ಗೋದಾವರಿ, ನರ್ಮದಾ ಇಲ್ಲರಿ, ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಜೋಡಣೆ ಅದ. ಅದಕ್ಕಾಗಿ ಇದು ತಪ್ಪಾಗಿದೆ. ಇದು ತಪ್ಪಾಗಿದೆ ಅಂದ್ರೆ ಇದರ ಸರಿಯಾದ ಉತ್ತರ 1, 2 ಮತ್ತು 4. ಈ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ಸ್ಗಳಿರ್ತಾವ ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗಿದೆ? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತೇಳಿ ಬರ್ತಾವ, ವಿದ್ಯುತ್ ಕಾಂತೀಯ ವಿಕಿರಣಗಳು 7 ಅದಾವ. ಆ 7 ಅನುಕ್ರಮವಾಗಿ ನಮಗ್ ಗೊತ್ತಿರ್ಬೇಕು. ರಮೇಶ, ಸಂತೋಷ ಅವರಿಬ್ಬರು ದಿನನಿತ್ಯ 10 ಗಂಟೆಗೆ ಕ್ಲಾಸಿಗೆ ಬರುತ್ತಾರೆ. ರಮೇಶ, ಸಂತೋಷ ಅವರಿಬ್ಬರು ದಿನನಿತ್ಯ 10, ಎಕ್ಸ್ ಅಂದ್ರೆ ರೋಮನ್ ಅಂಕಿನಿ, ಜಿ ಅಂದ್ರೆ ಗಂಟೆಗೆ ಕ್ಲಾಸಿಗೆ ಬರುತ್ತಾರೆ. ಹಿಂಗಂದ್ರೆ ಇದರ ಮೀನಿಂಗ್ ಏನು ಅಂದ್ರೆ, ಆರ್ ಅಂದ್ರ ರೇಡಿಯೋ ವೇವ್ಸ್, ಎಸ್ ಅಂದ್ರ ಸೂಕ್ಷ್ಮ ಅಲೆಗಳು ಮೈಕ್ರೋವೇವ್ಸ್, ಎ ಅಂದ್ರ ಅವಗೆಂಪು ಅಲೆಗಳು ಅವಗೆಂಪು, ಡಿ ಅಂದ್ರ ದೃಗ್ಗೋಚರ ಅಂದ್ರ ಸೂರ್ಯನ ಬೆಳಕು, ಎನ್ ಅಂದ್ರ ನೇರಳಾತೀತ, ಕ್ಷ ಅಂದ್ರ ಎಕ್ಸ್ ಅಂದ್ರ ಕ್ಷ ಕಿರಣ, ಜಿ ಅಂದ್ರ ಗಾಮಾ ಕಿರಣ. ಇದು ಫಸ್ಟ್ ನಮಗೆ ಇಷ್ಟು ಕಾನ್ಸೆಪ್ಟ್ ಆಯ್ತು. ಇದರದ್ದು ವಿಶೇಷತೆ ಏನದಂದ್ರೆ ಹಿಂಗಿರ್ತಾವ. ಇಲ್ಲಿ ಬರ್ತಾ 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 ಕಡಿಮೆ ಆಯ್ತು. ಇಲ್ಲಿದಿಂದ ಇಲ್ಲಿಗೆ ಇದಕ್ಕೆ ವೇವ್ ಲೆಂತ್ ಅಂತೇಳಿ ಕರಿತೇವೆ, ತರಂಗ ದೂರ, ವೇವ್ ಲೆಂತ್. ಹಾಗಾದ್ರೆ ಇಲ್ಲಿ ಕಡಿಮೆ ವೇವ್ ಲೆಂತ್ ಅದ ನೋಡಿ, ವೇವ್ ಲೆಂತ್ ಇಲ್ಲಿ ಕಡಿಮೆ ಅದ. ಇದಕ್ಕ ನಾವು ತರಂಗ ದೂರ, ಹೆಚ್ಚಿನ ತರಂಗ ದೂರ ರೇಡಿಯೋ ಅಲೆಗಳದಾವ, ಕಡಿಮೆ ತರಂಗ ದೂರ ಗಾಮಾ ಕಿರಣಗಳು ಅದ. ಒಂದು ಕಾನ್ಸೆಪ್ಟ್. ಇವಕ್ಕ ಆವೃತ್ತಿಗಳತ್ತೀವಿ, ಇಲ್ಲಿ ದೂರ ದೂರ ಒಂದೊಂದೇ ಆವೃತ್ತಿ ಅದಾವ, ಇಲ್ಲಿ ಬಹಳ ಸಂಯೋಜ ಅದಾವ. ಅಂದ್ರೆ ಇದರ ಅರ್ಥ ಇದು ತರಂಗ ದೂರ ಹೆಚ್ಚಿಗೆ ಅದ, ಆವೃತ್ತಿಗಳು ಕಮ್ಮಿ ಅದಾವ. ತರಂಗ ದೂರಗಳು ಕಡಿಮೆ ಅದಾವ ಅಂದ್ರೆ ಇಲ್ಲಿ ಲೆಂತ್ ಕಡಿಮೆ ಅದ, ಆದ್ರೆ ಆವೃತ್ತಿಗಳು ಬಹಳ ಅದಾವ. ಇದು ನಾವು ಹೇಳ್ಬೇಕು.
ವೇವ್ಲೆಂತ್ ಹೆಚ್ಚದ, ವೇವ್ಲೆಂತ್ ಕಮ್ಮ ಅದ ಈ ಗ್ಯಾಪ್ಗಳು. ಆದ್ರ ಆವೃತ್ತಿಗಳು ಕಮ್ಮ ಅದಾವ, ಆವೃತ್ತಿ ಹೆಚ್ಚಿಗೆ. ಇದರ ಮ್ಯಾಗ ನಾವು ಇದರ ಕಾನ್ಸೆಪ್ಟ್ ತಿಳ್ಕೋಬೇಕು. ಹಾಗಾದರೆ MRI ಅಂತೇಳಿ ಒಂದು ವರ್ಡ್ ಕೊಟ್ಟರೆ, ಫಸ್ಟ್ MRI ಅಂದ್ರೆ ಮ್ಯಾಗ್ನೆಟಿಕ್ ರಿಸೊನೆನ್ಸ್ ಇಮೇಜಿಂಗ್. PSI ಸಿವಿಲ್ ಫುಲ್ ಫಾರ್ಮ್ ಕೇಳಿದ್ರಿ. MRI ಮ್ಯಾಗ್ನೆಟಿಕ್ ರಿಸೊನೆನ್ಸ್ ಇಮೇಜಿಂಗ್. ಈ MRI ಟೆಸ್ಟ್ ಅಂತ ಬಳಸ್ತಾರಲ್ರಿ, ಅದನ್ನ ಕಂಡು ಹಿಡಿದವರಿಗೆ ನೊಬೆಲ್ ಅನ್ನು ಕೊಟ್ಟಾರ 2700ದಾಗ. ಪೌಲ್ ಕ್ರಿಶ್ಚಿಯನ್ ಎನ್ನುವವರಿಗೆ ಈ ಪ್ರಶಸ್ತಿ ಕೊಟ್ಟರು. ಪೌಲ್ ಕ್ರಿಶ್ಚಿಯನ್ ಎನ್ನುವರು ನೊಬೆಲ್ ಪ್ರಶಸ್ತಿ ತಗೊಂಡಾರ MRI 2007ದಾಗ. ಇದು ವಾದ. ಇದಕ್ಕೆ ಕನ್ನಡದಾಗ ಏನಂತಾರಂದ್ರ ಕಾಂತದ ಅನುರಣನೀಯ ವಿದ್ಯಮಾನ ಅಥವಾ ಪರೀಕ್ಷೆ. ಇದು ಕರೆಕ್ಟೇ ಅದ, ಏನೂ ತಪ್ಪಿಲ್ಲ ಅದ್ರ. ನಿರ್ವಾತದಲ್ಲಿ ಅಂದ್ರೆ ವಾಕ್ಯೂಮ್ ಪ್ರದೇಶದಲ್ಲಿ ಬೆಳಕಿನ ವೇಗದ ಮೂಲಕ್ಕೆ ಸಂಬಂಧಿಸಿದಂತೆ ಗಮನಿಸದೆ ಎಲ್ಲಾ ವೀಕ್ಷಣೆಗಳಲ್ಲಿ ಒಂದೇ ಆಗಿರುತ್ತದೆ. ನಿರ್ವಾತದಲ್ಲಿ ಯಾವಾಗಲೂ ಬೆಳಕಿನ ವೇಗ ಎಕ್ಸಾಕ್ಟ್ ಬೇಕಂದ್ರೆ 2,99,792 ಕಿಲೋಮೀಟರ್ ಪರ್ ಸೆಕೆಂಡ್. ಇದನ್ನೇ ನಾವು ಅಪ್ರಾಕ್ಸಿಮೇಟ್ಲಿ ತಗೊಂಡೇವಂದ್ರೆ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಇದನ್ನ ಸಂಖ್ಯಾದ ಕೇಳಿದ್ರ 3 × 10⁵ ಕಿಲೋಮೀಟರ್ ಪರ್ ಸೆಕೆಂಡ್. ಇದನ್ನು ಮೀಟರ್ದಾಗ ಕನ್ವರ್ಟ್ ಮಾಡಿದ್ರು ಅಂದ್ರೆ 3 × 10⁸ ಮೀಟರ್ ಪರ್ ಸೆಕೆಂಡ್. ಇದು ಹೇಳ್ತೇವೆ ನಾವು. ಅದನ್ನು ಕರೆಕ್ಟ್ ಅದ. ಕ್ಷ ಕಿರಣ ಎನ್ನುವುದು ಇವೆಲ್ಲ 7 ವಿದ್ಯುತ್ ಕಾಂತೀಯ ವಿಕಿರಣೀಯದವ. ಇದನ್ನು ಕರೆಕ್ಟ್ ಆಯ್ತು. ವಿಲಿಯಂ ರಾಂಟ್ಜನ್ ಕಂಡು ಹಿಡ್ದನ್ರಿ, ಜರ್ಮನಿ ದೇಶದವ. ಕ್ಷ ಕಿರಣದ ತರಂಗದ ದೂರ ಸೂಕ್ಷ್ಮ ತರಂಗದ ದೂರಕ್ಕಿಂತ ಚಿಕ್ಕದಾಗಿದೆ. ನೋಡಿ, ಸೂಕ್ಷ್ಮ ತರಂಗ ಇಲ್ಲಿ ಹೆಚ್ಚಿಗೆ ಅದ ನೋಡಿ, ಇಲ್ಲಿಂದ ಇಲ್ಲಿಗೆ ಸೂಕ್ಷ್ಮ ತರಂಗ ಹೆಚ್ಚಿಗೆ ಅದ. ಕ್ಷ ಕಿರಣ ಇಲ್ಲಿ ಕಡಿಮೆ ಅದ, ಇಲ್ಲ ಚೆಕ್ ಮಾಡ್ಕೋರಿ, ಕಡಿಮೆ ಅದ. ಹಾಗಾದರೆ ಈ ಸ್ಟೇಟ್ಮೆಂಟ್ನು ಕರೆಕ್ಟ್ ಅದ. 1 2 3 4 ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿವೆ. ಇದು ನಮ್ಮ ಆನ್ಸರ್ ಆಯ್ತು. ಅಲ್ಲಿ ಇವತ್ತರದು ಕಲ್ಪನೆಗಳನ್ನ ಬರ್ಬೇಕು ಸರ್ ನಮ್ಗೆ. ನೆಕ್ಸ್ಟ್, ಗೌರವಾನ್ವಿತ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯಾವ ಪ್ರದೇಶದಕ್ಕೆ ಸಂಬಂಧಿಸಿದವರು ಅಂತೇಳಿ ಕೇಳ್ಯಾರ. ಒಡಿಸ್ಸಾ, ಎಲ್ಲಾ ರಾಜ್ಯ ಒಡಿಸ್ಸಾನೇ ಕೊಟ್ಟಾರ. ಆದ್ರ ಅವರು ಮಯೂರ್ಭಂಜ ಎನ್ನುವ ಜಿಲ್ಲೆ. ಯಾವ ಸಮುದಾಯಕ್ಕೆ ಸೇರಿದವರು ಅಂದ್ರ ಸಂತಾಲ ಸಮುದಾಯ. ಈ ಸಂತಾಲರ ದಂಗೆ ಅಂತ ಹೇಳಿ ನಡೀತದ 1855ರಿಂದ 66. ಇದರ ನಾಯಕತ್ವ ಯಾರು ಅಂತೇಳಿ ಅದೇ KPSC ಅವರು ಮೊದಲು ಒಂದು ಸಲ ಕೇಳಿದ್ರು, ಸಿದ್ದು ಮತ್ತು ಪುನ್ನು. ಇದನ್ನು ಒಂದು ವರ್ಡ್ ತಮಗೆ ಗೊತ್ತಿರಿ. ನೆಕ್ಸ್ಟ್, ಇಲ್ಲಿ ಏನೋ ಒಂದು ವರ್ಡ್, ಇವೆಲ್ಲ ಎದಕ್ ಫೇಮಸ್ ಪ್ಲೇಸ್ ಅದಾವ ಮಯೂರ್ಭಂಜ್ ಕಿಯೋಂಜಾರ್ ಅಂದ್ರ ಕಬ್ಬಿಣದ ಅದಿರಿನ ನಿಕ್ಷೇಪವಿದೆ. ಕಬ್ಬಿಣದ ಅದಿರು ದೊರೆಯುತ್ತದೆ ಆ ಪ್ರದೇಶದೊಳಗೆ, ಗಣಿಗಾರಿಕೆ ಅದ ಅಂದಂಗೆ, ಐರನ್ ಓರ್ ಮೈನ್ಸ್. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಗೆ ಕುರಿತಾಗಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಸರ, ಈ ಸ್ಟೇಟ್ಮೆಂಟ್ಗಳು ಬುಕ್ಸ್ದಾಗ ಆಲ್ರೆಡಿ ಅನ್ನಕ್ಕಿಂತ ಅವ್ರು ಕ್ರಿಯೇಟ್ ಮಾಡಿ ಕೇಳಿರ್ತಾರಲ್ಲ, ನಾವು ಅದನ್ನು ವಿವರಣಾತ್ಮಕವಾಗಿ ಒಂದ್ಸಲ ಓದ್ಕೊಂಡಿದ್ದೀವಿ ಅಂದ್ರೆ ಅಲ್ಲೊಂದು ಕಲ್ಪನೆ ಬರ್ತದ. ಯೂಸ್ವಲಿ ಕಾಳಿ ನದಿ ಕಣಿವೆ. ಕಾಳಿ ನದಿ ಎಲ್ಲಿ ಹರಿತದ? ಉತ್ತರ ಕನ್ನಡ ಜಿಲ್ಲಾ. ಕಾವೇರಿ ನದಿ ಇದು ಏನದಂದ್ರ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳಕೊಲ್ಲಿ ಸೇರ್ತದ. ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಏನ್ ಬರಬೇಕು ಅಂದ್ರೆ, ಪಶ್ಚಿಮಕ್ಕೆ ಹರಿಯುವ ಎಲ್ಲಾ ನದಿಗಳು ಜಲ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಸೂಕ್ತವಾಗ್ಯವ, ನೀರಾವರಿಗೆ ಇಲ್ಲ. ಯಾಕಂದ್ರೆ ಪಶ್ಚಿಮ ಘಟ್ಟಗಳು ಹೆಚ್ಚು ಇಳಿಜಾರು ಆಗಿರುವುದರಿಂದ ನದಿ ವೇಗವಾಗಿ ಹರಿತಾವ. ಯಾಕ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವ ಪಶ್ಚಿಮದ ನದಿಗಳ ವಿಶೇಷತೆ ಏನೇನದಂದ್ರ, ಈ ಭಾಗದಲ್ಲಿ ಅದಾವಲ್ಲ, ಹಿಂಗ ಉಗಮಗಳನ್ನ ಸಮುದ್ರಕ್ಕೆ ಹೋತಾವ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಉದ್ದ ಕಡಿಮೆ ಅದಾವ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಹೆಚ್ಚು ಇಳಿಜಾರಿನಲ್ಲಿ ಹರಿಯುತ್ತವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳು ಹೆಚ್ಚು ಜಲಪಾತ ಉಂಟು ಮಾಡಿವೆ. ಪಶ್ಚಿಮಕ್ಕೆ ಹರಿಯುವ ನದಿಗಳಿಗೆ ಡೆಲ್ಟಾ ಅಥವಾ ನದಿ ಮುಖಜ ಭೂಮಿ ಇಲ್ಲ. ಪಶ್ಚಿಮಕ್ಕೆ ಹರಿಯುವ ನದಿಗಳಿಗೆ ನೀರಾವರಿ ಯೋಜನೆಗಳು ಮಾಡಿಲ್ಲ.
ಇವೆಲ್ಲ ಪಶ್ಚಿಮಕ್ಕೆ ಹರಿಯುವ ನದಿಗಳೇ ಕರ್ನಾಟಕದೊಳಗೆ ಮೇನ್ ಹೈಡಲ್ ಪವರ್ ಸೋರ್ಸ್ ಅದಾವ. ಇಷ್ಟು ನಮಗೆ ಐಡಿಯಾ ಇರಬೇಕು. ಹಾಗಾದರೆ ಕಾಳಿ ನದಿ ಕಣಿವೆಗೆ ಹೋಲಿಸಿದರೆ ಕಾವೇರಿ ನದಿ ಕಣಿವೆಯಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ತುಂಬಾ ಕಡಿಮೆಯಾಗಿದೆ, ಕಡಿಮೆನೇ ಅದ. ಪೂರ್ವಕ್ಕೆ ಹರಿಯುವ ನದಿಗಳು ಸ್ಲೋ ಹರಿತವ, ದೂರದವರೆಗೆ ಹರಿತವ. ನೀರಾವರಿ ಸಲುವಾಗಿ ಜಲಾಶಯ ಕಟ್ಟಲಾಗಿದೆ. ಅಂದ್ರ ಒಂದೇ ಸ್ಟೇಟ್ಮೆಂಟ್ ಕರೆಕ್ಟರ್. ಶಿವನ ಸಮುದ್ರಂ ಮತ್ತು ಶಿವಶಾಹಿ ಎರಡೂ ನದಿಗಳಿಗೆ ಈ ಪ್ರದೇಶದಲ್ಲಿ ಕಾವೇರಿ ನದಿಗೆ ಕರೆಂಟ್ ತಯಾರು ಮಾಡುವ ಯೋಜನೆ ಅದ, ಹೈಡಲ್ ಪವರ್. ಸೂಪ ಉತ್ತರ ಕನ್ನಡ ಕಾಳಿ ನದಿಗೆ ಕಟ್ಟ್ಯಾರ. ನಾಗಜರಿ ಉತ್ತರ ಕನ್ನಡ ಕಾಳಿ ನದಿ, ಕೊಡಸಳ್ಳಿ ಡ್ಯಾಮ್ ಕಾಳಿ ನದಿ, ಕದ್ರಾ ಡ್ಯಾಮ್ ಕಾಳಿ ನದಿ. ಇವು 4 ಉತ್ತರ ಕನ್ನಡದಲ್ಲಿ ಕಾಳಿ ನದಿಗೆ ಕಟ್ಟಲಾಗಿರುವಂತಹ ಡ್ಯಾಮ್ಸ್. ಇದ್ರೊಳಗ ಕರ್ನಾಟಕದ ಎತ್ತರದ ಡ್ಯಾಮ್ ಸೂಪ. ಆದ್ರೆ ಕಾಳಿ ನದಿಗೆ ಕಟ್ಟಿರುವ ಎಲ್ಲಾ ಡ್ಯಾಮ್ಗಳದ ಮೇನ್ ಉದ್ದೇಶ ಹೈಡಲ್ ಪವರ್ ಜನರೇಟ್. ಇದು ನಮ್ಮಲ್ಲಿ ಈ ಕದ್ರಾ ಅಣೆಕಟ್ಟಿನದಿಂದನೇ ಏನದಂದ್ರ ಕಾರವಾರದಲ್ಲಿ ಇರುವಂತಹ ಯಾವುದು ಅಂದ್ರೆ ಅಣುಸ್ಥಾವರ ಕೈಗಾಕ ಏನದಂದ್ರ ಸಪ್ಲೈ ಆಗ್ತಿರ್ತದ. ಅಲ್ಲಿ ನೀರ ಕದ್ರಾ ಅಣೆಕಟ್ಟಿನ ನೀರು ಏನದಂದ್ರ ಕೈಗಾ ಅಣುಸ್ಥಾವರಕ್ಕೂ ಕೊಡ್ತಾರ. ಬಟ್ ಇವೆಲ್ಲ ಕರೆಂಟ್ ತಯಾರು ಮಾಡುವ ಹೈಡಲ್ ಪವರ್ಸ್. ಇದನ್ನು ಕರೆಕ್ಟ್ ಅದ, ಇದನ್ನು ಕರೆಕ್ಟ್ ಆಯ್ತು. ಕಾಳಿ ನದಿಯು ಕರ್ನಾಟಕದಲ್ಲಿ ಜಲ ವಿದ್ಯುತ್ ಉತ್ಪಾದನೆಯಲ್ಲಿ 2ನೇ ಅತಿ ದೊಡ್ಡದಾದ ಜಲಾನಯನ ಪ್ರದೇಶ. ಹೌದು. 1ನೇದ್ದು ಶರಾವತಿ ನದಿ. ಶರಾವತಿ ನದಿಗೆ ಶರಾವತಿ ಹೈಡಲ್ ಪವರ್ ಪ್ರಾಜೆಕ್ಟ್ ಅದ, ಲಾರ್ಜೆಸ್ಟ್ ಅದೇ ಅದ. ಆಮ್ಯಾಗ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ ಅದ, ಜೋಗ್ ಫಾಲ್ಸ್ ಅಂತ್ಯಕ್ಕ. ಇದರ ಕೆಪಾಸಿಟಿ ಯಾವುದು ಅಂದ್ರೆ ಶರಾವತಿ ಫಸ್ಟ್ ಅದ, ಕಾಳಿ ಸೆಕೆಂಡ್ ಅದ. ಹಾಗಾಗಿ ಶರಾವತಿಯ ನಂತರ 2ನೇಯದ್ದು ಅಂತೇಳಿ ಕೊಟ್ಟಾರ ಸ್ಟೇಟ್ಮೆಂಟ್ದಾಗ. ಇದನ್ನು ಕರೆಕ್ಟ್ ಅದ. ಮೇಲಿನ 4 ಹೇಳಿಕೆಗಳು ಸರಿಯಾಗಿವೆ. ಇದು ನಮಗೆ ಐಡಿಯಾ ಇರಬೇಕು. ನೆಕ್ಸ್ಟ್, ಬೌದ್ಧ ಪರಿಷತ್ತು ವೈಶಾಲಿಯಲ್ಲಿ ನಡೆಯಿತು. ಈ ರೀತಿ 2 ಸ್ಟೇಟ್ಮೆಂಟ್ ಕೊಟ್ಟು ಇದರಾಗ ಯಾವ ಸರಿ ಯಾವ ತಪ್ಪದ ಅವತ್ತು ಕೇಳ್ತಾರ. 2ನೆಯ ಬೌದ್ಧ ಪರಿಷತ್ತು ವೈಶಾಲಿಯಲ್ಲಿ ನಡೆದಿದೆ. ಸರಿಯಾದ ಉತ್ತರ ಅದ. ವೈಶಾಲಿ ಇವತ್ತಿನ ಯಾವ ಸ್ಥಳದಲ್ಲಿ ಬರ್ತದೆ? ಬಿಹಾರದಲ್ಲಿ ಅದ. ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5, ನಂಬರ್ 6 ಇವು ಆಮ್ಯಾಗ ಇವಕ್ಕ 2ಕ್ಕ ಹೆಚ್ಚಿನ ಮಾನ್ಯತೆಗಳು ಇರಲ್ಲ. ಇತಿಹಾಸದಲ್ಲಿ 4 ಬಹಳ ಪ್ರಾಮುಖ್ಯತೆ. 1ನೇದ್ದು ರಾಜಗೃಹದೊಳಗ ನಡೆದ, 2ನೇಯದ್ದು ವೈಶಾಲಿದೊಳಗ ನಡೀತು ರಾವೈ ಪಾಶ, 3ನೇಯದ್ದು ಪಾಟಲಿಪುತ್ರದೊಳಗ ನಡೀತು, 4ನೇಯದ್ದು ಏನದಂದ್ರ ಕುಂದಲವನ ಶ್ರೀನಗರದಲ್ಲಿ ನಡೀತು, 5ನೇಯದ್ದು ಮೈನ್ಮಾರ್ ದೇಶದಲ್ಲಿ ನಡೀತಾವ. ಇವೆರಡು ಮೈನ್ಮಾರ್ದಾಗ ನಡೆದವ. ಲಾಸ್ಟಿಗೆ ಹೇಳೋಣ. ಸ್ವಲ್ಪ ಮೊದಲ ಅಬ್ಸರ್ವೇಷನ್. ರಾಜಗೃಹದಲ್ಲಿ ಯಾರು ಆಶ್ರಯದಾತರು ಅಂದ್ರೆ ಅಜಾತ ಶತ್ರುವಿನ ನೇತೃತ್ವದಲ್ಲಿ ನಡೀತು. ವೈಶಾಲಿಯಲ್ಲಿ ಕಾಲ ಅಶೋಕ ತಿಳಿದ್ರು. ಆಮ್ಯಾಗ ಬರೋರಿ ಯಾರು ಅಂದ್ರೆ ಪಾಟಲಿಪುತ್ರದಲ್ಲಿ ಏನದಂದ್ರ ಅಶೋಕ ಅಂತ ಹೇಳಿ ಬರ್ತಾರ. ನೆಕ್ಸ್ಟ್ ಬರೋದೇ ಏನದಂದ್ರ ಕನಿಷ್ಕ ಅಂತ ಹೇಳಿ ಬರ್ತಾನೆ. ಬುದ್ಧನನ್ನು ದೇವರ ಸ್ವರೂಪದಲ್ಲಿ ಪೂಜಿಸಲು ಪ್ರಾರಂಭಿಸಿದವನೇ ಕನಿಷ್ಕ. ಈಗ ನಮಗ 2ನೆಯ ಬೌದ್ಧ ಪರಿಷತ್ತು ವೈಶಾಲಿಯಲ್ಲಿ ನಡೆದಿದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು. ಈ 2ನೆಯ ಬೌದ್ಧ, ಈ ಅಂದ್ರೆ 2ನೆಯ ಬೌದ್ಧ ಮಂಡಳಿಯನ್ನು ಮೌರ್ಯ ರಾಜ ಅಶೋಕ ನಡೆಸಿದನು. ಅಶೋಕ ಎಷ್ಟನೇದದ? 3ನೇದದ. ಈ ಸ್ಟೇಟ್ಮೆಂಟ್ ತಪ್ಪಾಯ್ತು. 1ನೇದು ಮಾತ್ರ ಸರಿ, 2ನೇದ್ದು ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದು ಆಯ್ತು. ಇದಕ್ಕ ಏನದಂದ್ರ ಮಹಾಸಭೆಗಳು ನಡೆದವ ಕೇಳ್ತಾರ. ಮಹಾಸಭೆ, ಬೌದ್ಧ ಮಹಾಸಭೆ ಇಷ್ಟು ನೆನಪಿಟ್ಕೋರಿ. ಇದರದ ವಿಶೇಷತೆ ಏನಂದ್ರ 1ನೇದ್ದು ಮೊಗ್ಗಲಿಪುತ್ರ ತಿಸ್ಸ, 2ನೇದ್ದು ಸಭಾಕಾಮಿ. 1ನೇದ್ದು ಮೊಗ್ಗಲಿಪುತ್ರ ತಿಸ್ಸ ಅಂತೇಳಿ ಬರ್ತಾರ. 2ನೇದ್ದು ಏನದಂದ್ರ ಸಭಾಕಾಮಿ ಅಂತ ಹೇಳಿ ಬರ್ತಾರ. ನಂಬರ್ 3ನೇದ್ದು ಏನದಂದ್ರ ಅಶೋಕನ ಕಾಲದಲ್ಲಿ ಏನದಂದ್ರ
ಒಂದು ವಿಶೇಷ ಹೇಳ್ತೀನಿ. ಅಶೋಕ ಬೌದ್ಧ ಧರ್ಮದ ಅನುಯಾಯಿ. ಹಾಗಾದರೆ ಕಳಿಂಗ ಯುದ್ಧದ ನಂತರ ಅವರು ಬೌದ್ಧ ಧರ್ಮದ ಸ್ವೀಕಾರ ಮಾಡಿದ್ರು. ಮುಂದೆ ಹೆಸರಿಗೆ ಮಾತ್ರ ರಾಜನ ವೇಷ ಹಾಕೊಂಡು, ಆದರೆ ಯಾವತ್ತೂ ಯುದ್ಧ ಮಾಡಲಿಲ್ಲ. ಅದಕ್ಕೆ ಅಶೋಕನಿಗೆ ರಾಜನ ವೇಷದಲ್ಲಿ ಇರುವ ಸನ್ಯಾಸಿ ಎಂದು ಕರೆಯುತ್ತಾರೆ. ರಾಜನ ವೇಷದಲ್ಲಿರುವ ಸನ್ಯಾಸಿ ಯಾರು ಅಂತ ಕೇಳಿದ್ರೆ ಅಶೋಕ. ಒಂದು. ಎರಡನೆಯದ್ದು, ಅಶೋಕನ ಈ ಧಾರ್ಮಿಕ ನೀತಿ ಯುದ್ಧ ಮಾಡೋದು ಯಾವಾಗ ತ್ಯಜಿಸ್ತಾನಲ್ಲ, ಅವಾಗ ಮೌರ್ಯರ ಮೇಲೆ ಬೇರೆ ಬೇರೆಯವರು ಎಲ್ಲ ದಾಳಿ ಮಾಡಕ್ ಚಾಲು ಮಾಡ್ತಾರೆ. ಅಂದ್ರೆ ಇದರ ಅರ್ಥ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಅಶೋಕನ ಧಾರ್ಮಿಕ ನೀತಿಯೇ ಕಾರಣ. ಮೊಘಲರ ಅವನತಿಗೆ ಕಾರಣ ಏನು ಅಂದ್ರ ಔರಂಗಜೇಬನ ಧಾರ್ಮಿಕ ನೀತಿ ಕಾರಣ. ಗುಪ್ತರ ಅವನತಿಗೆ ಕಾರಣ ಏನು ಅಂದ್ರ ಹೈ ಗಿಲ್ಡ್ಗಳು ಹೆಚ್ಚಿಗಿರೋದ್ರಿಂದ ಅವನತಿ ಹೊಂದಲಕ್ಕ. ಹಿಂಗ ಅವತ್ರ ಮ್ಯಾಗಿನ ಕಲ್ಪನೆಗಳ ಆಧಾರದ ಮೇಲೆ ಕೇಳ್ತಾರ. ಇಲ್ಲಿ ಏನದಂದ್ರ ಅಶೋಕನ ಕಾಲಾವಧಿಯಲ್ಲಿ 3ನೆಯ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು ಯಾರು? ಇದನ್ನು ತಾವು ಆನ್ಸರ್ ಮಾಡಬೇಕು. ಇಲ್ಲಿ ವಸುಮಿತ್ರ, ಇವರು ಅಶ್ವಘೋಷ. ಇದು 4ನೇ ಬೌದ್ಧ ಸಮ್ಮೇಳನ. ಮೊದಲನೆಯ ಬೌದ್ಧ ಸಮ್ಮೇಳನದಲ್ಲಿ ಏನದಂದ್ರ ಏನಾಯ್ತು ಅಂದ್ರ 2 ತ್ರಿಪೀಠಿಕಾ ಅಂದ್ರ 3 ಅದಾವ, 2 ರಚನೆ ಮಾಡ್ತಾರ. ಒಂದು ಸುತ್ತ ಪೀಠಿಕ, ಎರಡನೆಯದ್ದು ವಿನಯ ಪೀಠಿಕಾ ಅಂತ ಹೇಳಿ ಬರೋದು. ವೈಶಾಲಿ ಕಾಲ ಅಶೋಕ ಸಭಾಕಾಮಿ ನೇತೃತ್ವದಲ್ಲಿ ಇಲ್ಲಿ ಏನಾಯ್ತು, ವೈಶಾಲಿದೊಳಗಂದ್ರ ಮಹಾಸಾಂಘಿಕರು ಮತ್ತು ಸ್ಥವಿರವಾದಿಗಳು ಅಂತೇಳಿ 2 ಭಾಗಗಳು ಆದ, 2 ಪಂಥಗಳು. ಪಾಟಲಿಪುತ್ರದಲ್ಲಿ ಸುತ್ತ ಪೀಠಿಕ ವಿನಯ ಪೀಠಿಕಕ್ಕೆ ಅಭಿಧಮ್ಮ ಪೀಠಿಕ ಒಂದು ಸೇರ್ಪಡೆಯಾಯಿತು. ಇಲ್ಲಿ ಏನದಂದ್ರ ಹೀನಯಾನ ಮತ್ತು ಮಹಾಯಾನ ರಚನೆಯಾದವು ಪಂಥಗಳು. ಇಷ್ಟು ನಮಗ ಇದರದ ಕಾನ್ಸೆಪ್ಟ್ ಆಯ್ತು. 1871ರಲ್ಲಿ ಮೈನ್ಮಾರ್ ದೇಶದೊಳಗ ಅಲ್ಲಿ ಎಲ್ಲ ಬೌದ್ಧಿಸಮ್ ಅದಾರಿ. ಹಾಗಾಗಿ ಏನದಂದ್ರ 1871ರಲ್ಲಿ 5ನೇ ಬೌದ್ಧ ಪರಿಷತ್ತು ಒಂದು ನಡೆಸ್ತಾರ. 1954ದಾಗ ಒಂದು ನಡೆಸ್ತಾರ. ಇವನ್ನ ಕನ್ಸಿಡರ್ ಮಾಡಲ್ಲ ರೀ, ಬಟ್ ಇವು ಅದರ ಕ್ರೋನಾಲಜಿಕಲ್ ಕಾಂಟೆಂಟ್ಸ್ ಅಂತ ಹೇಳಿ ಕರಿತೇವ್ ನಾವು. 2 ಮೈನ್ಮಾರ್ದಾಗ ನಡೆದವ, ಒಂದು ಏನದ ರಂಗೂನದಾಗ ನಡೀತು. ಆ ರಂಗೂನದಲ್ಲಿ ಇದು ಏನದಂದ್ರ 1871ರಲ್ಲಿ ಏನದಂದ್ರ ರಂಗೂನ್. ಮೈನ್ಮಾರ್ ದೇಶದಲ್ಲಿ ಏನದಂದ್ರ 1871, 1954 2 ಮೈನ್ಮಾರ್ ದೇಶ. ಇದು ಏನದಂದ್ರ ರಂಗೂನದಲ್ಲಿ ನಡೀತು. ಇದು ನಮಗ ಫಸ್ಟ್ ಏನದಂದ್ರ ಈ ಕಾನ್ಸೆಪ್ಟ್ಗಳು ಬೇಕು. ಇವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಮಾಡಿಲ್ಲ. ಇತಿಹಾಸಕಾರರು ಇವುಗಳನ್ನ ಇದರ ಕಂಟಿನ್ಯೂಟಿ ಅಂತೇಳಿ ಹೇಳ್ಕೊಳಲ್ಲ. ಏನ್ ಇವು 2 ಇರದ ಮೈನ್ಮಾರ್ ದೇಶದಾಗ ಇಯರ್ ವೈಸ್ ನಡೆದು ಕರೆಕ್ಟಾ. ಇಷ್ಟು ಇದರದು ನಮಗ ಕಾನ್ಸೆಪ್ಟ್ಗಳು ಗೊತ್ತಿದ್ದು ಅಂದ್ರೆ ನಮಗ ಆನ್ಸರ್ಗಳನ್ನ ಅಗ್ದಿ ಆರಾಮಾಗಿ ಹೇಳ್ಬೋದು ಸರ್. ಏನ್ ನೆಕ್ಸ್ಟ್, ಕರ್ನಾಟಕ ವಿಧಾನಸಭೆ ಡಿಸೆಂಬರ್ 22, 2022ರಂದು ಈ ಕೃಷಿ ಭೂಮಿಯನ್ನ ಕೃಷಿಯೇತರ ಭೂಮಿ ಅಂತ ಹೇಳಿ ಪರಿವರ್ತನೆ ಮಾಡಕ್ಕ ಕರ್ನಾಟಕದಲ್ಲಿ ಭೂ ಕಂದಾಯ ಮಸೂದೆಯೊಂದನ್ನು ಪಾಸ್ ಮಾಡಿದ್ರು. ಅದಕ್ಕೆ ನಿಗದಿಪಡಿಸಿರುವ ದಿನಗಳು ಕೇವಲ 7 ದಿನದಾಗ ಚೇಂಜ್ ಆಗಬೇಕು ಅಂತ ಹೇಳಿ ಕೊಟ್ಟಾರ. 7 ಡೇಸ್ ಓನ್ಲಿ. ಆ 7 ಡೇಸ್ನಾಗ ಕೃಷಿ ಅಗ್ರಿಕಲ್ಚರಲ್ ಲ್ಯಾಂಡ್ ಹೋಗ್ಕೆಸಿಂದ್ರ ನಾವು ಯಾವದಕ್ಕೂ ಕನ್ವರ್ಟ್ ಮಾಡ್ಕೋಬಹುದು. ಅದನ್ನ 7 ಡೇಸ್ ಅಂತ ಹೇಳಿ ಅದ ಡೆವಲಪರ್ಸ್ ಆಯ್ಕಿಂತವಕ್ಕ ಚೇಂಜ್ ಮಾಡ್ಕೋತಾರ. ನವೆಂಬರ್ 2022 ವಿವೇಕ ಎನ್ನುವ ಯೋಜನೆ ಕರ್ನಾಟಕ ಸರ್ಕಾರ ತಂದಿತ್ತು. ಆಗ ಹಳೆಯ ಮತ್ತು ಕ್ರಿಯಾತ್ಮಕವಲ್ಲದ ತರಗತಿಗಳನ್ನು ಬದಲಾವಣೆ ಮಾಡುವುದು ಇದರ ಮೂಲ ಉದ್ದೇಶ ಇತ್ತು. ನೆಕ್ಸ್ಟ್, ಹೊಂದಾಣಿಕೆ ಮಾಡಿರಿ ಅಂತ ಕೇಳಾರ. ಮೇಘಸ್ಥಾನಿಸ ಇವರು ಯಾರು ಅಂದ್ರೆ ಗ್ರೀಕ್ ದೇಶದವ. ಪಾಯ್ಯಾನ ಯಾರು ಅಂದ್ರೆ ಚೀನ ದೇಶದವ. ಅಲ್ಬೇರುನಿ ಯಾರು ಅಂದ್ರ ಗಜ್ನಿ ಮೊಹಮ್ಮದ ಜೊತೆಗೆ ಬಂದಿರುವ ಅಫ್ಘಾನರವ. ಅಫ್ಘಾನ್ ಗಜ್ನಿ ಗೋರಿ 2 ಅಫ್ಘಾನಿಸ್ತಾನದಾಗ ಅದಾವ. ಅಫ್ಘಾನಿಸ್ತಾನ್. ಇವ ನ್ಯೂನೀಸ್ ಯಾರು ಅಂದ್ರ ಪೋರ್ಚುಗಲದಿಂದ ಬಂದವ. ಇದು ಫಸ್ಟ್ ನಮಗ ಇಷ್ಟು ಗೊತ್ತಾಯ್ತು. ಇವಕ್ಕ ಹೊಂದಾಣಿಕೆ ಮಾಡ್ರಿ ಅಂತಂದಿರ್ತಾರ.
ಅಫ್ಘಾನರ ಮೂಲದಿಂದ ಬಂದಿದ್ದ, ಆದರೆ ಇವರು ಎಲ್ಲಿದವರು ಅಂದ್ರೆ ಇರಾನ್ ದೇಶ ಅಥವಾ ಪರ್ಷಿಯಾದ. ಇದು ಇಷ್ಟು ನಮಗ ಕಾನ್ಸೆಪ್ಟ್ ಆಯ್ತು. ಮೇಘಸ್ಥಾನಿಸ ಎಲ್ಲಿ ಅಂದ್ರೆ ಗ್ರೀಕ, ಇದು ಎಲ್ಲಿ ಅಂದ್ರೆ ಸಿ, ಅಂದ್ರ ಒಂದೇದ್ರ ಮುಂದ ಸಿ ಯಾವ್ದ ಆಪ್ಷನ್ 2 ಅದಾವ. ಪಾಯಿಯಾನ ಚೀನಾ, ಚೀನಾ ಎನ್ನುವುದು ಡಿ ಅದ. ಹಾಗಾದ್ರೆ ಸಿ ಆಗನ ಡಿ ಅನ್ನೋದು ಇದು ಒಂದೇ ಆಪ್ಷನ್ ಅದ ನೋಡಿ, ಇದಕ್ಕೆ ಟಿಕ್ ಹಾಕ್ಬಾರ್ದು. ಇಲ್ಲೊಂದು ಸ್ವಲ್ಪ ವಿಶೇಷತೆಗಳನ್ನು ಏನೇನದಾವ ಅಂದ್ರ, ಮೇಘಸ್ಥಾನಿಸ ಗ್ರೀಕ್ ಯಾರ ಆಸ್ಥಾನಕ್ಕೆ ಬಂದಿರ್ತಾನ ಅಂದ್ರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದ. ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೇಘಸ್ಥಾನಿಸ. ಪಾಯಿಯಾನ ಯಾರ ಆಸ್ಥಾನಕ್ಕೆ ಬರ್ತಾನಂದ್ರೆ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಬರ್ತಾನ. ಅಲ್ಬೇರುನಿ ಎಷ್ಟನೇ ಶತಮಾನದಾಗ ಬರ್ತಾನಂದ್ರೆ 11ನೇ ಶತಮಾನದಲ್ಲಿ ಗಜನಿ ಮೊಹಮ್ಮದನ ಜೊತೆಗೆ ಬರ್ತಾನ. ನ್ಯೂನೀಜ ಇವರು ಅಚ್ಯುತ ದೇವರಾಯನ ಆಸ್ಥಾನಕ್ಕೆ ಬರ್ತಾನ. ದೇವರಾಯನ ಆಸ್ಥಾನ. ಮೇಘಸ್ಥಾನಿಸ ಬಂದವ ಇಂಡಿಕಾ ಎನ್ನುವ ಕೃತಿ ಬರಿತಾನ. ಪಾಯಿಯಾನನ ಆತ್ಮಕಥನ ಫೋಕೋಕಿ ಅಂತ ಹೇಳಿ ಅದ. ಅಲ್ಬೇರುನಿ ಏನದಂದ್ರ ತಾರೀಖ್ ಎ ಹಿಂದ್ ಎನ್ನುವ ಪುಸ್ತಕ ಬರೆದಿದ್ದಾನೆ. ತಾರೀಖ್ ಎ ಹಿಂದ್ ಇದನ್ನ ಇನ್ ಪ್ರೇಸ್ ಆಫ್ ಇಂಡಿಯಾ, ಹಿಂದೂಸ್ತಾನದ ಕುರಿತಾಗಿ ಬರೆದಾನ. ನ್ಯೂನೀಜ ಇವ ಪೋರ್ಚುಗೀಸರವ ಅಚ್ಯುತರಾಯನ ಆಸ್ಥಾನಕ್ಕೆ ಬಂದದ್ದು. ಇಷ್ಟು ಇವರದ ಕಾನ್ಸೆಪ್ಟ್ ಗೊತ್ತಿರಬೇಕು.